ಇದು ತಗಡಿಂದ ಐತೇನೆ ಹೋಗಣ ಬ್ಯಾಡ ಬರ್ರಿ ಅವ್ನವ್ ನೀವು ಮನಸ್ಸು ಮಾಡ್ರ ಬ್ಯಾರೆ ದೇಶದ ವಿಮಾನದಾರ ವಿಮಾನದಾಗ ಏ ಗೌರ್ಯ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರ ಇದ್ರ 10 ಪಟ್ಟು ತರ್ತೀನಿ ಆದ್ರೆ ನನಗಿದ್ದೇ ಬೇಕು ಇದೇ ಬೇಕು ಅಂದ್ರೆ ಆಕಿ ಗಂಡಗೆ ಗೊತ್ತಾದ್ರೆ ಹಿಡ್ಕೊಂಡು ತಾನು ಗುಮ್ಮಿರ ಗುಮ್ಮೋ ಲೆಕ್ಕರ ನನಗಿದ್ದ ಬೇಕು ನೀ ಇಟ್ಟು ಬರ್ಗೆಟ್ಟಿ ಅಂತ ನನಗೆ ಇವತ್ತು ಗೊತ್ತಾದೆ ಇದೇ ಬೇಕಿಲ್ರಿ ಹಂಗಿತ್ತ ನೀವು ಒಂದು ಕೆಲಸ ಮಾಡ್ರಿ ಏನ ಅದು ಹೊಲ್ದ ನಮ್ದು ಆಡಿನ ಸಡ್ ಐತಲ್ರಿ ಆಡಿನ ಸಡ್ ಅವ ಆಡುಗಳೆಲ್ಲ ಸರಿಸಿ ಆ ದಡ್ಯಾಗ ಕೂಡ್ರಿ ನಾ ಕರ್ಕೊಂಡ್ ಬರ್ತೀನಿ ರೀ ಹಾಡಿನ ಸಡ್ನ್ಯಾಗ ಎಲ್ಲೋ ಸಂಘ ಪ್ರಸಂಗ ಬಂದಾಗ ಬತ್ತಲ ಮೂರಿಯಲ್ಲಿ ಇಡೋಗ್ಬೇಕಾಗ್ತದ ಆಡಿನ ಸಡ್ ಏನು ಮಹಾ ಕರ್ಕೊಂಡ್ ಬರ್ತಿಯಲ್ಲ ಏ ಗೌರ್ಯ ಈ ಅಡಕಳಿಗೆ ತಂದು ನಮ್ಮ ದಡ್ಡ್ಯಾಗ ಕಟ್ಲಿಲ್ಲ ಅಂದ್ರೆ ನನ್ನ ಕೈಯಾಗ ಸಿಕ್ಕ ಹಂಗ ಅಕಸ್ಮಾತ್ ತಂದು ಕಟ್ಟಿನ ನನ್ನ ಕೈಯ ಸಿಕ್ಕ ನಾ ಏನೋ ಅಂದಿಲ್ ತೋರಿ ಏ ಸುಬೇ ಅಲ್ಲೇನ್ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ನಾವಲ್ಲಿ ಭಾಳ ಮೂಗ್ ಮುರಿ ಮಾಡ ಮೂಗ್ಬಟ್ಟು ಬಿಚ್ಚಿ ಕೆಳಗೆ ಬಿದ್ದಿತ್ತು ಮತ್ತೆ ನಾನ ಹುಡುಕಿ ಕೊಡ್ದಿತ್ತು ಅಂತ ನೀನು ಟೈಮ್ ಚಲೋ ಐತಿ ಅವತ್ತು ಗೌರ್ಯ ಬಂದಾನ ಇರ್ಲಿಲ್ಲ ಅಂದ್ರೆ ಗೇಂಡಿ ಕನಲ್ಲ ಇನ್ನೊಮ್ಮೆ ಸಿಗ ನೋಡಕ್ಕೆ ಬೌಗ್ ಅನಿಸ್ತೀನಿ ಏನ್ ಅನಿಸ್ತೀರಿ ಬೌಗ್ when the whistle go. ತಮ್ಮ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದೆ ಧನ್ಯವಾದಗಳಪ್ಪ ಏನ ಅಂದಲ್ವಾ ತಮ್ಮ ಈ ತಮ್ಮ ಅಣ್ಣ ಶಬ್ದ ಕೇಳಿ ಅದೆಷ್ಟು ದಿವಸ ಆಯ್ತು ಏನೋ ನೋಡುವ ಯಾಕಪ್ಪ ಏನಾಯ್ತು ಅವ ನನಗೂ ಒಬ್ಬಳು ಮುತ್ತಿನಂತ ಅಕ್ಕ ಇದ್ದ ಜೀವಕ್ಕೆ ಜೀವ ಕೊಡೋ ತಂದೆ ತಾಯಿನೂ ಇದ್ರವ ಟೈಮ್ ಯಾರು ಉಳಿಲಿಲ್ಲ ಯಾಕಮ್ಮ ಅಂತ ಘೋರ ಘಟನೆ ನಿನ್ ಜೀವನದಲ್ಲಿ ನಡೆದಿದ್ಯಾ ಏನಾಯ್ತು ಕೊಲೆ ಕೊಲೆ ಮಾಡಿದ್ರವ ಕೊಲೆ 20 ವರ್ಷಗಳ ಹಿಂದೆ ಆಸ್ತಿ ಆಸೆಗೆ ನನ್ನ ತಂದೆ ತಾಯಿನ ಕೊಂದ ನೀಚನ ವಾಯಿ ಶ್ರೀಕಾಂತ್ ಗೌಡ ಅಷ್ಟ ಅಲ್ವಾ ಸಾವಿನ ವಿಚಾರಣೆಗಂತ ನನ್ನ ಅಕ್ಕ ಕೇಳಾಕ ಗೌಡನ ಮನೆಗೆ ಹೋದಾಗ ಅವಳನ್ನು ಬಲಾತ್ಕಾರ ಮಾಡಿ ಕೊಂದ ನೀಚನ ವಾಯಿ